ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ರಕ್ಷಿತಾ ನಮ್ಮ ಜೊತೆಗಿದ್ದಾರೆ. ನಾನು ನೇರವಾಗಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪಟಾಕಿ ರಕ್ಷಿತಾ ಅಂತಾನೆ ಫೇಮಸ್ ಆಗಿದ್ದಾರೆ. ರಕ್ಷಿತಾ, ಮೊದಲಿಗೆ ಕಂಗ್ರ್ಯಾಚುಲೇಷನ್ ನಿಮಗೆ. ಸುದೀಪ್ ಅವರ ಕೈಯಲ್ಲಿ ನಿಮ್ಮ ಕೈ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಸರ್, ಸತ್ಯ ಹೇಳಿದರೆ ನಾನು ಅಂದ್ಕೊಳ್ಳಿಲ್ಲ ನಾನು. ಬಟ್ ಎಲ್ಲೋ ಕಡೆ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು. ರಕ್ಷಿತಾ, ಹೋಗ್ಬೋದು ನೀನು, ಯಾವಾಗ ನಾನು ನನಗೆ ಮಿರರಲ್ಲಿ ನೋಡುವಾಗ ಹೋಗ್ಬೋದು ನೀನು ಅಂತ ಹೇಳಿದ್ದೀನಿ ನಾನು ನನಗೇನೆ. ನಾನು ನೋಡ್ತಿದ್ದೆ, ಅಂದರೆ ಕೈ ಹಿಡ್ಕೊಂಡಾಗ ನಿಮ್ಮ ಕೈನೇ ಗಮನಿಸ್ತಿದ್ರು ಸುದೀಪ್ ಸರ್. ನಿಮ್ಮ ಕೈನ, ಗಿಲ್ಲಿ ಕೈನ, ಅಂದರೆ ಶಿವರ್ ಆಗ್ತಿದಾರ, ಹೆಂಗಿದೆ ಅವರ ಪಲ್ಸ್ ಎಲ್ಲ? ಅದೇ ಜಸ್ಟ್ ಇಲ್ಲಿಯೇ ದಡ 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 ಎಂತ 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 ಇಲ್ಲಿಯೇ ಪಂಪ್ ಆಗಲಿಲ್ಲ, ಹೊಟ್ಟೆಲಿ ಕೂಡ ಪಂಪ್ ಆಗ್ತಾಯಿತ್ತು, ಗುಳುಗುಳು ಆಗ್ತಾಯಿತ್ತು ಎಲ್ಲೋ ಕಡೆ. ಸರ್, ಸತ್ಯ ಹೇಳ್ತೀನಿ, ಆ ಸಿಚುವೇಶನ್ ಉಂಟಲ್ವ ಸ್ಟೇಜಲ್ಲಿ ಸುದೀಪ್ ಸರ್ ಪಕ್ಕದಲ್ಲಿ ಕೈ ಇಟ್ಟು, ಅದೇ ಸುಲಭ ಇಲ್ಲ ಸರ್. ಅದೇ ಒಬ್ಬ ದೇವರೇ. ವಿನಿಂಗ್ ಡಸಂಟ್ ಮ್ಯಾಟರ್ ಸರ್, ಫಸ್ಟ್ ಸೆಕೆಂಡ್ ಡಸಂಟ್ ಮ್ಯಾಟರ್, ಬಟ್ ಆ ಪೊಸಿಷನಲ್ಲಿ ಹೋಗಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಅವರೇ ನನಗೆ ಅವರ ಪಕ್ಕದಲ್ಲಿ ತಂದು ನಿಲ್ಲಿಸಿದ್ರು. ಸೊ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕೂಡ ಕಮ್ಮಿಯೇ. ಹೆಂಗೆ ಅನ್ಸುತ್ತೆ ಈಗ ರನ್ನರ್ ಅಪ್ ಆಗಿರೋದು? ಯಾವ ಥರ ಫೀಲ್ ಆಗ್ತಿದ್ದೀರಿ ನೀವು? ನೀವೇ ಗೆಲ್ಲಬೇಕಿತ್ತು ಅನ್ಸೋದಾ, ಅಥವಾ ರನ್ನರ್ ಅಪ್ ಓಕೆ ಗಿಲ್ಲಿ ಗೆದ್ದಿದ್ದಾನೆ, ನಾನು ರನ್ನರ್ ಅಪ್ ಆಗಿದ್ದೀನಿ, ಆ ಥರದ ಖುಷಿ? ನಾವು ಆ್ಯಕ್ಚುಲಿ ಇಬ್ಬರು ವಿನರೇ. ಟ್ರಾಫಿ ಒಂದಿತ್ತು, ಓಕೆ ಅವರಿಗೆ ಸಿಕ್ಕಿದ್ದು, ಬಟ್ ನಾವು ಇಬ್ಬರು ವಿನರೇ. ಅಂದರೆ ಎಲ್ಲರೂ ವಿನರೇ ಒಂದೊಂದು ವೇ ಅಲ್ಲಿ. ಸೊ ನನಗೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ ಮ್ಯಾಟರ್ ಆಗಲಿಲ್ಲ. ಅಷ್ಟು ಖುಷಿ ಆಯಿತು ನನಗೆ. ಹೇಗಿತ್ತು ಅಂದರೆ ಪೂರ್ತಿ ನಿಮ್ಮ ಬಿಗ್ ಬಾಸ್ ಜರ್ನಿ ಹೇಳೋದಾದರೆ, ಒಂದು ಸ್ವಲ್ಪ ವರ್ಡ್ಸಲ್ಲಿ ಹೇಳೋದಾದರೆ ಹೆಂಗೆ ಇದು ಮಾಡ್ತೀವಿ? ಸರ್, ಬಿಗ್ ಬಾಸ್ ಜರ್ನಿ ಅಂದರೆ ನಾನು ಇವತ್ತೇ ಎಂತ ನಾವು ಇವತ್ತೇ 30 ಇಯರ್ಸ್ ನಾವು ಇವತ್ತೇ ಬದುಕ್ತೀವಿ ಅಲ್ವಾ, ಅದು ಎಲ್ಲ ನಮಗೆ ಒಂದು 100 ದಿವಸ ಅಲ್ಲಿ ಗೊತ್ತಾಯಿತು. ಮುಂಚಿನ ಫುಲ್ ಒಂದು ಎಷ್ಟು ವರ್ಷದಿಂದ ನಾನು ಬದುಕಿ ಬಂದಿದ್ದೀನಲ್ವಾ, ಅದು ಎಲ್ಲ ನನಗೆ ಜಸ್ಟ್ 3 ತಿಂಗಳಲ್ಲಿ ನಾನು ಬದುಕಿದ್ದೀನಿ. ಯಾಕೆಂದರೆ ಒಂದು ದಿವಸ ಅಲ್ಲಿ 1 ವರ್ಷ ಹಾಗೆ ಗೊತ್ತಾಯ್ತಾ. ಬಿಗ್ ಬಾಸ್ ಮನೆ ಬಟ್ ಅಷ್ಟು ಸುಲಭ ಇರಲಿಲ್ಲ. ಅಪ್ ಆ್ಯಂಡ್ ಡೌನ್ ನಮ್ಮ ಸಿಚುವೇಶನ್, ನಮಗೆ ಕೋಪ, ಸಿಟ್ಟು, ನಗು, ಹಬ್ಬ ಎಲ್ಲ ಇತ್ತು, ಧಮಾಕ ಇತ್ತು ಅಲ್ಲಿ. ಓಕೆ, ಆ ಮಧ್ಯದಲ್ಲಿ ನಾವೊಂದು 22 ಜನ ಇದ್ದಾರೆ. ಎಲ್ಲರೂ ಒಂದು ಪರ್ಸ್ನಾಲಿಟಿ ಅಲ್ಲ, ಎಲ್ಲರೂ ಬೇರೆ ಬೇರೆ ಪರ್ಸ್ನಾಲಿಟಿ. ನನ್ನ ಹಾಗೆ ಗಿಲ್ಲಿ ಹಾಗೆ ನಾನಿಲ್ಲ, ಅಶ್ವಿನಿ ಮ್ಯಾಮ್ ಹಾಗೆ ನಾನು ಇಲ್ಲ. ಅಂದರೆ ಎಲ್ಲರದ್ದು ಬೇರೆ 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 ಪರ್ಸ್ನಾಲಿಟಿ, ಸೇಮ್ ಪರ್ಸ್ನಾಲಿಟಿಯೇ ಇಲ್ಲ. ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಮನೆಯಲ್ಲಿ ಆ 22-24 ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಆ ಮನೆ ಹೆಂಗೆ ಇರುತ್ತೆ, ಹೇಗೆ ಆಗ್ಬೋದು ಅಲ್ವಾ? ಆಬ್ವಿಯಸ್ಲಿ ಬೋಮ್ ಬ್ಲಾಸ್ಟ್ ಆಗುತ್ತೆ.